NDA ಅಭ್ಯರ್ಥಿ ಆದಂಥ ಡಾಕ್ಟರ್ ಮಂಜಣ್ಣ ಅವರ ಅಭಿಮಾನಿ ಬಳಗದಿಂದ ಇವತ್ತೇನು ಹೃದಯದ ಸಮಾವೇಶವನ್ನು ಹಮ್ಮಿಕೊಂಡಿದ್ರು. ನಾನು ಕೂಡ ಮಂಜಣ್ಣವರ ಅಭಿಮಾನಿಯಾಗಿ ಇಲ್ಲಿ ಬಂದಿದ್ದೀನಿ. ಬಹುಶಃ ಅವರು ವೈದ್ಯಕೀಯ ಲೋಕದಲ್ಲಿ ಮಾಡಿರತಕ್ಕಂಥ ಸೇವೆಗಳನ್ನು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಇವತ್ತು ವೈದ್ಯೋ ನಾರಾಯಣೋ ಹರಿ ಅಂತೇಳಿ ಇಂದಿನ ಒಂದು ಹೇಳಿಕೆಯನ್ನು ನಾನು ಕೇಳಿದ್ದೀನಿ. ಆದರೆ ಭಗವಂತ ಇವತ್ತು ಪಾರ್ಲಿಮೆಂಟ್ ಸಂಸದರ ಮಂಜುನಾಥರೇ ಸರಿ ಅಂತೇಳಿ ಇವತ್ತಿಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಆ ಧರ್ಮಸ್ಥಳ ಮಂಜುನಾಥರೇ ಕಳಿಸ್ಕೊಟ್ಟಿದ್ದಾರೆ. ಮಂಜಣ್ಣವರು ಈ ಒಂದು ಬೆಂಗಳೂರು ರೂರಲ್ನ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಗೆದ್ದು ಕೇಂದ್ರದಲ್ಲಿ ಮೋದಿಯವರಿಗೆ ಶಕ್ತಿ ಕೊಟ್ಟು ಅವರು ಪ್ರಧಾನಮಂತ್ರಿ ಆಗೋದು ಶತಸಿದ್ಧ. ಹಾಗೆ ಆ ಕೇಂದ್ರದಲ್ಲಿ ಆರೋಗ್ಯ ಮಂತ್ರಿಯಾಗಿ ರಾಷ್ಟ್ರ ಸೇವೆ ಮಾಡುವಂಥ ಒಂದು ಅವಕಾಶ ಕೂಡ ಮಂಜಣ್ಣವ್ರಿಗೆ ಸಿಕ್ಕಿದೆ ಅಂತೇಳಿ ಬಹಳ ಖುಷಿ ಇದೆ. ಎಲ್ಲರೂ ಕೂಡ ಅವರ ಅಭಿಮಾನಿಗಳಾಗಿ ಒಳ್ಳೆ ರೀತಿಯಲ್ಲಿ ಮತವನ್ನು ಚಲಾಯಿಸಿ ಬೇರೆಯವರಿಗೂ ಕೂಡ ಮತವನ್ನು ಹಾಕಿಸಿ ಅವ್ರನ್ನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿ ಜಯಶೀಲರಾಗಿ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥ ಡಾಕ್ಟರ್ ಮಂಜುನಾಥ್ರವರು ಇವತ್ತು ಅವರ ಅಪಾರವಾದಂಥ ಹಿತೈಷಿಗಳು ಬಂಧುಗಳು ಅವರನ್ನು ಬಹಳ ವರ್ಷಗಳಿಂದ ಹತ್ತಿರದಿಂದ ನೋಡಿದಂಥವರು, ಅವರಿಂದ ಹೃದಯದ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಂಥವರು, ಈ ರೀತಿಯಾದಂಥ ಅವರದೇ ಆದಂಥ ಒಂದು ಬಳಗವನ್ನು ಕುರಿತು ಇವತ್ತು ಒಂದು ಸಂವಾದವನ್ನು ಮಾಡಿದ್ದಾರೆ. ಇವತ್ತು ಅಭ್ಯರ್ಥಿ ಮತವನ್ನು ಯಾಚನೆಯನ್ನು ಮಾಡ್ತಾ ನಿಮ್ಮೆಲ್ಲರ ಸಹಕಾರ ಬೇಕು, ಒಂದು ಒಳ್ಳೆಯ ರೀತಿಯಾದ ಉತ್ತಮವಾದಂಥ ರಾಮರಾಜ್ಯದ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ರಾಮರಾಜ್ಯದ ಕಲ್ಪನೆ ಅಂತೇಳಿದ್ರೆ ಧರ್ಮ ಮತ್ತು ಅಧರ್ಮದ ಮಧ್ಯದಲ್ಲಿ ಇವತ್ತು ಸಂಘರ್ಷ ನಡೆದಿದೆ. ಅಂಥದ್ರ ಮಧ್ಯದಲ್ಲಿ ನಾನು ಸಾಮಾನ್ಯವಾದಂಥ ಸಜ್ಜನಿಕೆ ರಾಜಕಾರಣಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಇದಕ್ಕೆ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕ ಮತ್ತು ರಾಷ್ಟ್ರೀಯ ಘಟಕದವರು ನನಗೆ ಬೆಂಬಲವನ್ನು ಕೊಟ್ಟು ಈ ಸಾರಿ ಅಭ್ಯರ್ಥಿಯನ್ನು ಮಾಡಲಿಕ್ಕೆ ಭಾಳ ಉತ್ಸುಕರಾಗಿ ನನ್ನನ್ನು ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಜನತಾ ಪರಿವಾರ ಏನು ನಾವು ಮೈತ್ರಿಯ ಧರ್ಮವನ್ನು ಪಾಲನೆ ಮಾಡಬೇಕು, ಆ ನಿಟ್ಟಿನಲ್ಲಿ ಮೈತ್ರಿಯ ಎಲ್ಲ ಕಾರ್ಯಕರ್ತನ ಎಲ್ಲ ಹಿತೈಷಿಗಳನ್ನು ಈ ಚುನಾವಣೆಯಲ್ಲಿ ನನ್ನ ಒಂದು ಯಶಸ್ಸಿಗೆ ನೀವೆಲ್ಲರೂ ಕೈ ಜೋಡಿಸಬೇಕು, ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಇವತ್ತೆಲ್ಲರ ಮುಂದೆ ಒಂದು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿದ ಶಾಸಕರಾದಂಥ ಮುನಿರತ್ನವರು ಈ ಒಂದು ಗಳಿಗೆ ನಮಗೆ ಬಹಳ ಅರ್ಥಪೂರ್ಣವಾದಂಥದ್ದು. ಅವರ ಕೈಯಲ್ಲಿ ಉದ್ಘಾಟನೆ ಆಗಬೇಕಾದಂಥ ಆಸ್ಪತ್ರೆ ಗುಲ್ಬರ್ಗದಲ್ಲಿ ಯಾವುದು ಆಗ್ತಾಯಿತ್ತು ಜಯದೇವ, ಅದನ್ನು ಉದ್ಘಾಟನೆ ಮಾಡುವ ಮುಂಚೆನೇ ಅವರ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಆದರೆ ದುರ್ದೈವ ಅಂತ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಸುದೈವ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರದಲ್ಲಿ ಅವರು ವೈದ್ಯಕೀಯ ಸಚಿವರಾಗ್ತಾರೆ. ಅವರ ಕೈಯಲ್ಲೇ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡುವಂಥ ಈ ಸರ್ಕಾರ ಅವರಿಗೆ ಕಾಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾವುದೇ ರೀತಿಯಾದಂತೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಸನ್ಮಾನ್ಯ CN ಮಂಜುನಾಥ್ ಅವರು ಅತಿ ಹೆಚ್ಚು ಮತಗಳಿಂದ ವಿಜಯಶೀಲರಾಗ್ತಾರೆ ಅಂಥೇಳಿ ಅವರೆಲ್ಲ ಅಭಿಮಾನಿ ಬಳಗ ಇವತ್ತು ಅವರೇ ಅಭ್ಯರ್ಥಿ ನಾನು ಮಂಜುನಾಥ್ ಅಂಥೇಳಿ ಚುನಾವಣೆಯ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಯಶಸ್ವಿ ಸಿಗುತ್ತೆ. ಅವರೆಲ್ಲ ಮತದಾರರನ್ನು ವಿನಂತಿಯನ್ನು ಮಾಡಿದ್ದಾರೆ. ಒಬ್ಬ ಸಜ್ಜನ ಅಂತೇಳಿದರೆ ಅವನ ಜೊತೆಯಲ್ಲಿರುವಂಥ ಶಕ್ತಿಯ ಸಾಮರ್ಥ್ಯವನ್ನು ಪರಿಚಯ ಇಡೀ ದೇಶಕ್ಕಾಗಬೇಕು ಅನ್ನೋದನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಚುನಾವಣಾ ಪ್ರಚಾರ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಒಂದು ರೀತಿ ಅಭಿಮಾನ ಬಳಗದ ವತಿಯಿಂದ ಇವತ್ತು ಸಂಪೂರ್ಣವಾಗಿದೆ. ವಿಜಯದ ಯಶಸ್ವಿಗೆ ಎಲ್ಲ ರೀತಿಯಾದಂಥ ಕೈಯನ್ನು ಜೋಡಿಸಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಜನತಾದಳದ ಕಾರ್ಯಕರ್ತರು ಹಾಗೂ ಅವರ ಏನು ಬೆಂಬಲಿಗರ ವರ್ಗ, ಅಭಿಮಾನಿ ವರ್ಗ ಇದೆ, ಹಿತೈಷಿಗಳಿದ್ದಾರೆ, ಅವರ ಹತ್ರ ಶುಶ್ರೂಷೆಯನ್ನು ಮಾಡಿಕೊಂಡಂಥ ಯಾರು ವೈದ್ಯಕೀಯ ಕ್ಷೇತ್ರದ ಅವರಿಂದ ಫಲಾನುಭವಿಗಳಾಗಿದ್ದರೋ ಅವ್ರನ್ನೆಲ್ಲರನ್ನೂ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ.